ಹಲೋ, ಹಾಂ ಹೇಳ್ರಿ. ಹೌದ್ರಿ, ವಿಜಯರಾಜೇ ಮಾತಾಡ್ತಿರೋದು. ಲೊಕೇಶನ್ಸ್ ಎಲ್ಲ ನಮ್ಮ ಪಿ ಎಗೆ ಹೇಳ್ರಿ. ಡೇಟ್ ಕೊಟ್ಟಿದ್ದೀನಿ ಅಂದರೆ ಕಂಪ್ಲೀಟ್ ಮಾಡಿ ಕೊಡ್ತೀನಿ ರೀ. ಇಲ್ಲ ನಮ್ಮ ಫ್ರೆಂಡ್ ಹಳೆ ಆಫೀಸ್ಗೆ ಹೋಗ್ಬಿಟ್ಟೆ ನಾನು ಬರೋದು. ಆದರೆ ಸಾಯಂಕಾಲ 5 ಗಂಟೆಗೆ ಸಿಗೋಣ. ಓಕೆ. ಲವ್ ಮಚ್ಚ, ಅಷ್ಟೊಟ್ಟು ಹೀರೋ ಇಲ್ಲಿಗೆ ಬರ್ತಾರೇನೋ? ಲವ್ ಮಚ್ಚ, ಏನೋ ಮಾತಾಡ್ತಾ ಇದ್ಯಾ? ಇದು ಅವ್ರ ಫ್ರೆಂಡ್ ಅವ್ರ ಓನ್ ಆಫೀಸ್ ಕಣೋ. ಅವ್ರ ಕೆರಿಯರ್ ಸ್ಟಾರ್ಟ್ ಆಗಿದೆ ಇಲ್ಲಿಂದ ಮಚ್ಚ. ಅವ್ರು ಪಕ್ಕ ಬಂದೇ ಬರ್ತಾರೆ. ಇವತ್ತೊಂದು ಫೋಟೋ ಇಳ್ಸ್ಕೊಂಡು Cause I'm a motherfucking click, clap, bullet. Click, clap, bullet. Click, bullet. Cause I'm a motherfucking, cause I'm a motherfucking clap, bullet. Click, bullet. Cause I'm a motherfucking, cause I'm a motherfucking clap, bullet. Cause I'm a motherfucking, cause I'm a motherfucking clap, bullet. Cause I'm a motherfucking, cause I'm a motherfucking clap, bullet. ನೀವು ಸರ್ ನಿಮಗೆ ಫೋನ್ ಮಾಡಿ ಕತೆ ಹೇಳ್ತೀನಿ ಅಂತ ಹೇಳಿದ್ನಲ್ವಾ ಸರ್? ಹಾಂ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲೂ ನನಗೆ ಟೈಮ್ ಕೊಟ್ಟಿದ್ದೀರಾ. ಸೊ ಫೋನ್ ಮಾಡಿ ಹೇಳಿದ್ನಲ್ವಾ ಸರ್, ನಿಮಗೋಸ್ಕರನೇ ಒಂದು ಲವ್ ಸ್ಟೋರಿ ಮಾಡಿದ್ದೀನಿ ಅಂತ. ನೋಡ್ಗುರು, 5 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಕತೆ ಹೇಳಂಗಿದ್ರೆ ಹೇಳು. ಇಷ್ಟ ಆಗಲಿಲ್ಲ ಅಂದರೆ ಎದ್ದೋಗ್ಬಿಡ್ತೀನಿ. ಬೇಜಾರು ಮಾಡ್ಕೊಂಬೇಡ. ಖಂಡಿತ ಸರ್, ನೋ ಪ್ರಾಬ್ಲಮ್. ಸರ್ ಇದೇನು ಅಂತಂದರೆ ನಿಮಗೋಸ್ಕರ ಅಂತ ಲವ್ ಸ್ಟೋರಿ ಬರೆದಿದ್ದೀನಿ ಸರ್. ಓಪನಿಂಗ್ ಶಾರ್ಟಲ್ಲಿ ನೀವು ಸೂಸೈಡ್ ಸ್ಪಾಟಲ್ಲಿ ನಿಂತ್ಕೊಂಡಿರ್ತೀರ ಸರ್. ಆ ಕಥೆಯಲ್ಲಿ ಏನಾಗುತ್ತೆ ಅಂದರೆ, ನೀವು ಆ ಹುಡುಗಿನ ಪದೇ ನೆನಪಿಸ್ಕೊಳ್ತಾ ಇರ್ತೀರ ಸರ್. ಆ ನೆನಪುಗಳು ನಿಮಗೆ ಸದಾ ಕಾಡ್ತಿರುತ್ತೆ. ಸೊ ಆ ಕಾಡ್ತಿರುವಂತಹ ಊಟ ಮಾಡಿದ್ಯಾ? ನೋಡ್ ಮಗ, ನಂಗೆ ಗೊತ್ತು ನೀನು ಕೇರ್ ಮಾಡ್ತೀಯ ಅಂತ. ಎಷ್ಟು ಸರಿ ಹೇಳಿದ್ದೀನಿ ಕತೆ ಹೇಳುವಾಗ ಡಿಸ್ಟರ್ಬ್ ಮಾಡಬೇಡ ಅಂತ. ನೀವು ಹೇಳಿ ಸರ್. ಆ ಕಥೆಯಲ್ಲಿ ಏನಾಗುತ್ತೆ ಅಂದರೆ, ನೀವು ಆ ಹುಡುಗಿನ ಪದೇ ನೆನಪಿಸ್ಕೊಳ್ತಾ ಇರ್ತೀರ ಸರ್. ಆ ನೆನಪುಗಳು ನಿಮಗೆ ಸದಾ ಕಾಡ್ತಿರುತ್ತೆ. ಸೊ ಆ ಕಾಡ್ತಿರುವಂತಹ ಏನು ಮಗ ನೀನು? ನೀನು ಹೀರೋ ಅಂತ ಗೊತ್ತು, ಆಕ್ಟಿಂಗ್ ಮಾಡೋಕ್ಕೆ ಶಕ್ತಿ ಬೇಕು. ಊಟ ಮಾಡ್ತಾ ಕತೆ ಕೇಳೋ. ನೀವು ಹೇಳಿ ಸರ್. ಸರ್ ನಿಮ್ಮ ಫ್ರೆಂಡ್ಗೆ ತುಂಬ ಪ್ರೀತಿ ಅನಿಸುತ್ತೆ ನೀವಂದರೆ. ಓಕೆ ಸರ್, ನನ್ನ ಕತೆಗೆ ವಾಪಸ್ ಬರ್ತೀನಿ. ಸೊ ಈ ಕಥೆಯಲ್ಲಿ ಏನಾಗುತ್ತೆ ಅಂತಂದರೆ, ಆ ಹುಡುಗಿ ನೆನಪಿಸ್ಕೊಳ್ಳೋದ್ರಿಂದ ನೀವು ಡಿಪ್ರೆಷನಲ್ಲಿ ಹೋಗ್ತೀರಾ ಸರ್. ಸೊ ಈ ಪಾಯಿಂಟಲ್ಲಿ ಥ್ರಿಲ್ಲಿಂಗ್ ಪಾಯಿಂಟೇ ಅದಾಗಿರುತ್ತೆ ಸರ್. ನೀವು ಸೂಸೈಡ್ ಸ್ಪಾಟಲ್ಲಿ ಏನಕ್ಕೆ ನಿಂತ್ಕೊಂಡಿದ್ದೀರಾ, ಆ ಹುಡುಗಿ ನಿಮಗೆ ಏನಕ್ಕೆ ನೆನಪಾಗ್ತಿದ್ದಾಳೆ, ಆ ಹುಡುಗಿ ನಿಮ್ಮನ್ನು ಯಾಕೆ ಬಿಟ್ಟೋದ್ಲು ಅನ್ನೋದು ಥ್ರಿಲ್ಲಿಂಗ್ ಪಾಯಿಂಟ್ ಆಗುತ್ತೆ ಸರ್. ಈ ಕತೆ ಶುರುವಾಗೋದೇ ನಿಮ್ಮ ಆಫೀಸಲ್ಲಿ ಸರ್. ನೀವಿಬ್ಬರು ಕೊಲೀಗ್ಸ್ ಆಗಿರ್ತೀರ. ಸೂಪರ್ ಇದೆ ಸರ್ ಸ್ಟೋರಿ. ಏನು ಗಿಮಿಕ್ ಸ್ಟೋರಿ ಸರ್ ಇದು? ಸ್ಟೋರಿ ನೀವು ಮಾಡಿ ಸರ್. ನೀವು ಹೇಳೋದು ಮಾಡಿ. ನಾನು ಎಷ್ಟೋ ಬೆಸ್ಟ್ ಪ್ಲಾನ್ ಮಾಡಿದ್ದ ಅವಳು ಅಲ್ಲಿಂದ ಅವ್ರು
ಪ್ರತಿಯೊಬ್ಬ ಹುಚ್ಚನಿಗೂ ಅವನದೇ ಆದಂಥ ಸುಂದರವಾದ ಪ್ರಪಂಚ ಇರುತ್ತೆ. ಅದು ನಮಗೆ ಕಾಣಿಸ್ತಾ ಇರಲ್ಲ ಅಷ್ಟೇ. ನನ್ನ ಸ್ನೇಹಿತನಿಗೂ ಸುಂದರವಾದ ಪ್ರಪಂಚ ಇದೆ. ಅದರಿಂದ ಹೊರಗಡೆ ಕರ್ಕೊಂಡು ಬಂದು ಮತ್ತೆ ಈ ನರ್ಕಕ್ಕೆ ತಳ್ಳೋದು ನನಗಿಷ್ಟ ಇಲ್ಲ. ಯೋಗರಾಜ್ ಭಟ್ರ ನೆಕ್ಸ್ಟ್ ಮೂವಿಗೆ ನಾನೇ ಹೀರೋ